ಮತ್ತೆ ಅವರನ್ನು ಗಂಧರ್ವ ಲೋಕಕ್ಕೆ ಕರೆತರುವ ಜವಾಬ್ದಾರಿ ನಿನ್ನದು ಮಗಳೇ. ಆಮ್ರಪಾಲಿ, ನೀನ್ ಇಲ್ಲಿದ್ಯಾ? ನನ್ ಮನೆ ಎಲ್ಲ ಹೊಡ್ತೆ. ತಗೋ, ಬಿಸಿ ಬಿಸಿ ಟೀ ಕುಡಿ. ಯಾಕೆ ಆಮ್ರಪಾಲಿ ಒಂಥರ ಇದ್ಯಾ? ನನಗೆ ಆ ಸಿಂಹದ ಗುರುತಿನ ಉಂಗುರದ ವ್ಯಕ್ತಿಯದ್ದೇ ಯೋಚನೆ ಪುಟಾಣಿ. ಆ ಪದಕ ಸಿಗದೆ ನಾನು ರಾಜಕುಮಾರನನ್ನು ಹುಡುಕುವುದು ಹೇಗೆ? ಗಂಧರ್ವ ಲೋಕಕ್ಕೆ ತೆರಳುವುದು ಹೇಗೆ? ಅಷ್ಟೊಂದ್ ಪ್ರಶ್ನೆಗೆಲ್ಲ ನನ್ನ ಹತ್ರ ಉತ್ತರ ಇಲ್ಲ. ಈ ಟೀ ಕುಡಿ, ಅರ್ಧ ಟೆನ್ಷನ್ ಕಡಿಮೆ ಆಗುತ್ತೆ. ಟೆನ್ಷನ್ ಅಂದರೆ? ಮಾಲಲ್ಲಿ ಹೇಳ್ಕೊಟ್ನಲ್ಲ, ಮರ್ತೋದ್ಯಾ? ಹಾ, ಟೆನ್ಷನ್ ಅಂದರೆ ಯೋಚನೆ ಅಲ್ಲವೇ? ಹಾ, ಕರೆಕ್ಟ್. ತಗೋ, ಇವಾಗ ಇದನ್ ಕುಡಿ, ಅರ್ಧ ಟೆನ್ಷನ್ ಕಮ್ಮಿ ಆಗತ್ತೆ. ಈ ಪೇಯ ಅದ್ಭುತವಾಗಿದೆ ಪುಟಾಣಿ. ಏನು? ಏನಂದೆ ಇದನ್ನ? ಪೇಯನ? ಇದು ಟೀ. ಹಾ, ಅದೇ ಟೀ. ಯೋಚನೆ ಮಾಡ್ಬೇಡ ಆಮ್ರಪಾಲಿ, ಆದಷ್ಟು ಬೇಗ ನಿನ್ಗ ಪದಕ ಸಿಗತ್ತೆ. ಈ ಇಡೀ ಪ್ರಪಂಚದಲ್ಲಿ ಮ್ಯಾಜಿಕ್ ಬರೋಳು ಅಂದ್ರೆ ನೀನ್ ಒಬ್ಳೆ ಅನ್ಸತ್ತೆ. ನಿನಗ್ ಸಿಗದೆ ಇನ್ಯಾರಿಗ್ ಸಿಗುತ್ತೆ? ನಿನ್ಗಿಂತ ಮ್ಯಾಜಿಕ್ ಮಾಡೋರು ಇನ್ಯಾರಿದ್ದಾರೆ? ಅಮ್ಮ, ನನ್ನ ಹತ್ರ ಏನ್ ಸಂಕೋಚ? ಸಂಕೋಚ ಅಂತ ಅಲ್ಲ ಛಾಯಾ, ಮತ್ತೆ ಭಯ. ನಾನು ಯಾರ ಹತ್ರನೂ ಹೇಳ್ಕೊಂಡಿಲ್ಲ. ನಾನೇನ್ ಮೂರನೇ ಅವಳ ಅಮ್ಮ? ಹಾಗಲ್ಲ ಛಾಯಾ. ಸರಿ, ಹೇಳ್ತೀನಿ. ಇದು ಅದ್ಕೆ ನಂಗೆ ನಿಮ್ ಹತ್ರ ಒಂದ್ ಸ್ವಲ್ಪ ಮಾತಾಡ್ಬೇಕಿತ್ತು. ಅತ್ತೆ, ನಾನು ಅಮ್ಮ ಮಾತಾಡ್ತಾ ಇದ್ದೀವಿ. ಆಮೇಲೆ ಮಾತಾಡ್ಬೋದು ಛಾಯಾ, ಈಗ ನಾನ್ ಮಾತಾಡ್ಬೇಕು. ಅಲ್ಲ ಅತ್ತೆ, ದೊಡ್ಡೋರ್ ಮಾತಾಡುವಾಗ ಚಿಕ್ಕವ್ರು ಮಾತಾಡಬಾರ್ದು ಅಂತ ಹೇಳಿದ ತಾನೆ ಮಾಯಿ ಹೇಳೋದನ್ನ ಫಾಲೋ ಮಾಡ್ಬೇಕು. ಹಾಗಲ್ಲ ಅತ್ತೆ, ನನ್ ಮಾತ್ ಕೇಳಿ. ಅತ್ತೆ, ಮಾತ್ ಮುಗಿದ್ಮೇಲೆ ಹೇಳ್ತೀನಿ. ಆಮೇಲೆ ನೀನುಂಟು ನಿಮ್ಮ ಅಮ್ಮ ಉಂಟು, ಎಷ್ಟು ಬೇಕಾದ್ರೂ ಮಾತಾಡ್ಕೊಳ್ಳಿ. ಅತ್ತೆ, ನಿಮ್ಗೆ ಇದಕ್ಕಿಂತ ಜಾಸ್ತಿ ಬುದ್ಧಿವಂತಿಕೆ ಇದೆ ಅಂತ ಅನ್ಕೊಂಡಿದ್ದೆ. ಏನ್ ನಿನ್ ಮಾತಿನ ಅರ್ಥ? ಛಾಯನ್ ಹತ್ರ ಪ್ರದ್ಯುಮ್ನ ಬಗ್ಗೆ ಮಾತಾಡಕ್ ಹೊರಟಿದ್ರಿ ಅಲ್ವಾ? ಹೇಳಿ ಅದ್ಕೆ. ನಿನ್ಗೆ ಹೇಗೆ ಗೊತ್ತಾಯ್ತು? ತಮ್ಮಂತ ಒಳ್ಳೆಯವ್ರು ಅಂತ ಅನ್ಕೊಂಡಿರ್ತಾರಲ್ಲ, ಅವ್ರ ಎಲ್ರದ್ದು ಒಂದೇ ಸಮಸ್ಯೆ. ಎಲ್ರ ಹತ್ರ ಹೇಳ್ಬಿಟ್ರೆ ಪ್ರಾಬ್ಲಮೇ ಇರಲ್ಲ ಅಂತ. ಎಷ್ಟ್ ದಿನ ಅಂತ ಎಲ್ರ ಹತ್ರ ಮುಚ್ಚಿಡಕ್ಕಾಗತ್ತೆ ಈಶ್ವರಿ? ಒಂದಲ್ಲ ಒಂದಿನ ನಮ್ಗ್ ಹತ್ರ ಇರೋರು ಗೊತ್ತಾಗ್ಲೇಬೇಕಲ್ವಾ? ಬೇರೆ ಯಾರಿಗ್ ಗೊತ್ತಾದ್ರೂ ಎಂತ ಅನಾಹುತ ಆಗುತ್ತೆ ಅಂತ ಗೊತ್ತಾ ಅತ್ಗೆ? ಒಂದು ಪ್ರದ್ಯುಮ್ನ ಚೀತು ಅಂತ ಹೇಳಿ ಮನೆಯಿಂದ ಹೊರಗೆ ಹಾಕ್ತಾರೆ, ಇಲ್ಲ ಅಂದ್ರೆ ಮೊದ್ಲೇ ಮಾಯಿಗ್ BP, ವಿಷಯ ಗೊತ್ತಾಗಿ ಎದೆ ಒಡೆದು ಸತ್ತು ಹೋಗ್ತಾರೆ. ನನ್ನಿಂದನೇ ಮಾಯಿ ಸತ್ರು ಅಂತ ನಿಮ್ ಮಗ ಹುಚ್ಚ ಆಗ್ತಾನೆ. ಯಾರಿಗ್ ಬೇಕಿದೆಲ್ಲ? ಅದಕ್ಕೆ ಸುಮ್ನಿದ್ ಬಿಡಿ ಅಂತ ಹೇಳಿದ್ದು. ಈ ಲಾಕೆಟ್ ನಿಮ್ ಹತ್ರ ಇದ್ರೆ ಯಾವತ್ತಿದ್ರು ಸಮಸ್ಯೆನೆ. ನೀವ್ ಎಲ್ರಿಗೂ ಹೇಳ್ಬಿಡ್ತೀರಾ. ಕೊಡಿ ಈ ಲಾಕೆಟ್ ನನ್ಗೆ. ಇಲ್ಲ, ಇದು ನನ್ ಹತ್ರನೇ ಇರುತ್ತೆ. ಸರಿ, ಇಟ್ಕೊಳ್ಳಿ. ಅಳೋ ಮಗು ಹತ್ರ ಗೊಂಬೆ ಕಿತ್ಕೋಬಾರ್ದು. ಮೊದ್ಲಿದನ್ ಬಾಕ್ಸ್ ಒಳಗೆ ಹಾಕಿ ಭದ್ರ ಮಾಡ್ಬೇಕು. ಪುಟಾಣಿ, ಈ ಪೇಯ ಬಹಳ ರುಚಿಕರವಾಗಿತ್ತು. ನೀನ್ ಈ ತರ ಎಲ್ಲ ಮಾತಾಡಿದ್ರೆ ಎಲ್ರಿಗೂ ಅನುಮಾನ ಬರುತ್ತೆ. ನೀನ್ ಮನುಷ್ಯ ತರ ಮಾತಾಡ್ಬೇಕು ಆಮ್ರಪಾಲಿ. ಪ್ರಯತ್ನ ಮಾಡುತ್ತಿದ್ದೇನೆ ಪುಟಾಣಿ. ಬೇಗ ಮಾಡ್ಬೇಕು ನೀನು, ಇಲ್ಲಾಂದ್ರೆ ಮನುಷ್ಯ ತರ ಆಡೋದ್ ಯಾವಾಗ? ಆ ಕಳ್ಳನ್ ಹಿಡಿಯೋದ್ ಯಾವಾಗ? ಪತ್ಕನ್ ಹುಡುಕಿ ರಾಜ್ಕುಮಾರನ್ನ ಗಂಧರ್ವ ಲೋಕ ಕರ್ಕೊಂಡ್ ಹೋಗೋದ್ ಯಾವಾಗ? ನಿನ್ನ ಮಾತು ನಿಜ ಪುಟಾಣಿ. ನಾನು ಇನ್ನೂ ಹೆಚ್ಚಿನ ಪ್ರಯತ್ನವನ್ನು ಮಾಡುತ್ತೇನೆ. ನಾನ್ ನಿಂಗೊಂದ್ ಪ್ರಶ್ನೆ ಕೇಳ. ನೀನ್ ಈ ಪದ್ಕ ಅಂತಿರ್ತಲ್ಲ, ಯಾವ ತರ ಅದು? ಈಗ ನಾವ್ ಕಾಂಪಿಟೇಷನ್ ಅಲ್ಲೆಲ್ಲ
ಕಾಂಪಿಟೇಷನ್ ಅಂದ್ರೆ ಹಾ, ಸ್ಪರ್ಧೆಗಳೆಲ್ಲ ಗೆದ್ರೆ ಚಿನ್ನ ಬೆಳ್ಳಿ ಅಂತ ಪದಕ ಕೊಡ್ತಾರಲ್ಲ, ಇದು ಅದೇ ತರನಾ? ಇದು ಸಾವಿರಾರು ವರ್ಷಗಳ ಇತಿಹಾಸವಿರುವ ಪದಕ ಪುಟಾಣಿ. ಗಂಧರ್ವರ ಸೃಷ್ಟಿ ಹೇಗಾಯಿತು ಗೊತ್ತಾ? ಪ್ರಪಂಚವನ್ನು ಸೃಷ್ಟಿ ಮಾಡಬೇಕಾದರೆ ಬ್ರಹ್ಮದೇವ ಅಸುರರು ಮಾಡುತ್ತಿದ್ದ ಚೇಷ್ಟೆಯನ್ನು ನೋಡಿ ನಕ್ಕು ಬಿಟ್ಟನಂತೆ. ಆ ನಗುವಿನಿಂದ ಹುಟ್ಟಿದವರೇ ಗಂಧರ್ವರು. ಓಹೋ, ಅದಕ್ಕೆ ನಿನ್ ನಕ್ತಾಗೆಲ್ಲ ಹೂಗಳೆಲ್ಲ ಅರಳೋದು. ಇರಬಹುದೇನೋ, ಯೋಚನೆಯೇ ಮಾಡಿರಲಿಲ್ಲ. ಅದ್ಬಿಡು, ಕತೆ ಮುಂದೆ ಕೇಳು. ಗಂಧರ್ವರು ಹುಟ್ಟಿದ ಮೇಲೆ ಇಂದ್ರ ಅವರಿಗೆ ಅಮೃತ ಅಂದರೆ ಸೋಮವನ್ನು ಕಾಯುವ ಕೆಲಸವನ್ನು ಕೊಟ್ಟನಂತೆ. ಅಂದಿನಿಂದ ಇಂದಿನವರೆಗೂ ದೇವಾಮೃತವನ್ನು ಕಾಯುವ ಕೆಲಸವನ್ನು ಗಂಧರ್ವರೇ ಮಾಡುತ್ತಿದ್ದಾರೆ. ಸೂರ್ಯದೇವ ನಮ್ಮ ನಿಷ್ಠೆಯನ್ನು ಮೆಚ್ಚಿ ಈ ಪದಕವನ್ನು ಕೊಟ್ಟ. ಇದೇನಾ ಆಮ್ರಪಾಲಿ, ಆಕಾಶದಲ್ಲೇ ಚಿತ್ರ ಬಿಡಿಸ್ಬಿಟ್ಟೆ ನೀನು? ಇದೇನಾ ಆ ಪದಕ? ಹೌದು ಪುಟಾಣಿ. ಯುಗ ಯುಗಾಂತರದಿಂದ ಸೂರ್ಯದೇವನ ದೇವಸ್ಥಾನದಲ್ಲಿ ಈ ಪದಕಕ್ಕೂ ಪೂಜೆ ಸಲ್ಲುತ್ತಿತ್ತು. ಆದರೆ ಧನಂಜಯ ತನ್ನ ದುಷ್ಟತನದಿಂದ ಅಥರ್ವ ದೇವರನ್ನು ಕಾರಾಗೃಹದಲ್ಲಿ ಇಟ್ಟು ಬಿಟ್ಟ. ಈ ಧನಂಜಯನ್ಗೂ ಅಥರ್ವ ದೇವನ್ಗೂ ಏನ್ ಸಂಬಂಧ? ಧನಂಜಯ ಅಥರ್ವ ದೇವರ ಕಿರಿಯ ಸಹೋದರ. ಅಂದ್ರೆ ಸ್ವಂತ ಅಣ್ಣನ್ನೇ ಜೈಲ್ಗೆ ಹಾಕ್ಬಿಟ್ನ ಅವನು. ಎಷ್ಟು ಕೆಟ್ಟವನಿರ್ಬೇಕಲ್ವಾ? ಗಂಧರ್ವರು ಕೋಮಲ ಹೃದಯದವರು, ಒಂದು ಸಣ್ಣ ಇರುವೆಗೂ ನೋವು ಮಾಡಲು ಬಯಸದವರು. ಆದರೆ ಆ ಧನಂಜಯನ ಮನಸ್ಸಿನಲ್ಲಿ ಅಷ್ಟೊಂದು ವಿಷ ಹೇಗೆ ಬಂತೋ? ಅಥರ್ವ ದೇವರನ್ನು ಕಾರಾಗೃಹದಲ್ಲಿಟ್ಟಾಗ ಆಗ ತಾನೇ ರಾಜಕುಮಾರನ ಜನನವಾಗಿತ್ತು. ಧನಂಜಯನ ಕೈಗೆ ಸಿಕ್ಕರೆ ರಾಜಕುಮಾರನನ್ನು ಕೊಂದು ಬಿಡುತ್ತಾನೆಂದು ರಾಣಿ ಉತ್ಕಲಾದೇವಿ ಪದಕವನ್ನು 2 ಭಾಗವನ್ನಾಗಿ ಮಾಡಿದರು. ಪದಕದ ಒಂದು ಭಾಗದ ಸಹಾಯದಿಂದ ರಾಣಿ ಉತ್ಕಲಾದೇವಿ ರಾಜಕುಮಾರನನ್ನು ಭೂಮಿಗೆ ಕಳಿಸಿದರು. ಇನ್ನೊಂದು ಭಾಗವನ್ನು ನನ್ನ ತಂದೆಯವರಿಗೆ ನೀಡಿದರು. ಅದೇ ಪದಕದಿಂದ ನಾನು ಇಲ್ಲಿಗೆ ಬಂದಿದ್ದು? ಹೌದು. ಆದರೆ ಆ ಠಕ್ಕ ನನ್ನ ಪದಕವನ್ನು ಕದ್ದು ನಾನು ಭೂಲೋಕದಲ್ಲಿ ಅನಾಥೆಯಾಗಬೇಕಾಯಿತು. ನೀನ್ ಅನಾಥೆ ಅಲ್ಲ ಆಮ್ರಪಾಲಿ, ನಾನಿಲ್ವಾ, ಅಣ್ಣ ಇಲ್ವಾ, ನಾವೆಲ್ಲ ಇರೋವರೆಗೂ ನೀನ್ ಯಾವತ್ತೂ ಒಬ್ಳೆ ಅಲ್ಲ. ಇನ್ನೊಂದ್ ಪದಕ ಯಾರ ಹತ್ರ ಇದೆ? ರಾಜಕುಮಾರನ ಬಳಿಯೇ ಇರಬೇಕು. ಪಾಕೆಟ್ ಅಂಡ್ ಬಾಕ್ಸ್ ಎಲ್ಲಿ ಹೋಯ್ತು? ಆದರೆ ಈಗ ಆ ಪದಕ ಎಲ್ಲಿದೆಯೋ ಗೊತ್ತಿಲ್ಲ. ಪುಟಾಣಿ, ಅಮೃಪಾಲಿ, ಇಬ್ರು ಅಲ್ಲೇನ್ ಮಾಡ್ತಾ ಇದ್ದೀರಾ? ಆಮ್ರಪಾಲಿ, ಅಣ್ಣ ಬರ್ತಿದ್ದಾನೆ, ಏನ್ ಮಾಡೋದನ್ನ? ಗಾಬರಿ ಆಗಬೇಡ ಪುಟಾಣಿ. ಏನಾಯ್ತು? ಏನ್ ತೋರಿಸ್ತಾ ಇದ್ದೀರಾ? ಏನಾಯ್ತು? ಅಣ್ಣ, ಆಮ್ರಪಾಲಿ ನಂಗೊಂದ್ ಚಿಟ್ಟೆ ತೋರಿಸ್ತಿದ್ಲು. ಈ ತರ ಚಿಟ್ಟೆ ಗಂಧರ್ವ ಲೋಕದಲ್ಲಿ ಇಲ್ವಂತೆ. ಪುಟಾಣಿ, ಇದನ್ನ ನಾನು ನಂಬೇಕಾ? ನಿಜವಾಗ್ಲೂ ಅಣ್ಣ, ಅದ್ಬಿಡು, ನೀನೇನ್ ಮಾಡ್ತಾ ಇದೀಯ ಇಲ್ಲಿ? ಆಕ್ಚುಲಿ ನಾನು ಆಮ್ರಪಾಲಿನ ಮಾತಾಡ್ಸೋಣ ಅಂತ ಬಂದೆ. ನಿಮ್ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ನಿಮಗೆ ಧನ್ಯವಾದ ಹೇಳ್ಬೇಕಿತ್ತು. ಧನ್ಯವಾದವೇ? ನನಗೆ ಏಕೆ ಆಪದ್ ಬಾಂಧವ? ಜ್ಯೋತಿಷಿಗಳ ಹತ್ರ ಮಾತಾಡೋದಿಕ್ಕೆ. ಅದಕ್ಕೆ ಧನ್ಯವಾದದ ಅಗತ್ಯವಿದೆಯೇ ಆಪದ್ ಬಾಂಧವ? ಇನ್ಫ್ಯಾಕ್ಟ್ ಬರೀ ಮಾತಾಡ್ಲಿಲ್ಲ, ನೀವು ಮಾಯಿ ಮನ್ಸಿನ ಭಾರ ಇಳಿಸ್ಬಿಟ್ರಿ. ನಮ್ಮ ಮನೆಯವ್ರಿಗೆ ಯಾರೇ ಸಹಾಯ ಮಾಡಿದ್ರು ಅವ್ರ ಋಣ ಈ ಪ್ರದ್ಯುಮ್ನನ್ ಮೇಲೆ ಯಾವಾಗ್ಲೂ ಇದ್ದೇ ಇರತ್ತೆ. ಥ್ಯಾಂಕ್ ಯು. ಪುಟಾಣಿ, ಹೀಗೆ ಮಾಡಿದರೆ ಶೇಕ್ ಶೇಕ್ ಅಲ್ಲವೇ? ಅದೇ, ಅಣ್ಣ ನಿಂಗೆ ಥ್ಯಾಂಕ್ ಯು ಹೇಳ್ತಾ ಇದ್ದಾನೆ, ಅಂದ್ರೆ ಧನ್ಯವಾದ ಹೇಳ್ತಾ ಇದ್ದಾನೆ. ನೀನು ಕೈ ಕೊಡು.
ನಮ್ಮಮ್ಮ ನಿಮ್ಮಮ್ಮ ಸೇರಿ ಏನೋ ಮುಚ್ಚಿಡ್ತಾ ಇದ್ದಾರೆ. ಅದಕ್ಕೂ ನಿನ್ ಮದ್ವೆಗೂ ಏನೋ ಸಂಬಂಧ ಇದೆ ಅಂತ ನನ್ಗನ್ನಿಸ್ತಿದೆ. ಪ್ರದ್ಯುಮ್ನ ಸಾಯಲ್ಲ. ಆದ್ರೆ ಜಾತಕ ಅವ್ನ್ ಸಾಯ್ತಾನೆ ಅಂತ ಹೇಳ್ತಾ ಇದೆಯಲ್ಲ. ಅದು ಅವನ್ ಜಾತಕ ಅಲ್ಲ. ನಿನ್ಗೇನಾದ್ರೂ ಗೊತ್ತಾ ಅದ್ರ ಬಗ್ಗೆ? ಅತ್ತೆ ಏನಾದ್ರೂ ಹೇಳಿದ್ರ ನಿನ್ಗೆ? ಅದು ಅದ್ ಪ್ರದ್ಯುಮ್ನ ಜಾತಕ ಅಲ್ಲ. ಮತ್ ಯಾರ್ದು? ಅದನ್ನೆಲ್ಲ ಕೇಳ್ಬೇಡ, ಹೇಳಕ್ಕಾಗಲ್ಲ. ಪ್ರಾಮಿಸ್ ಮಾಡು ಶೋಣ, ನೀ ಈ ವಿಷಯ ಯಾರಿಗೂ ಹೇಳಲ್ಲ ಅಂತ. ಆಕ್ಚುಲಿ ನನ್ಗೆ ನಿಂಗಿಂತ ಮುಂಚೆನೆ ಡೌಟ್ ಇತ್ತು. ಪಾರ್ಟಿ ಎಲ್ಲ ಅಮ್ಮನ್ ಕೇಳ್ದೆ, ಬಟ್ ಏನು ಹೇಳಲಿಲ್ಲ. ಪ್ಲೀಸ್, ಮೊದ್ಲು ಯಾರಿಗ್ ಗೊತ್ತಾಯ್ತು ಆಮೇಲೆ ಯಾರಿಗ್ ಗೊತ್ತಾಯ್ತು ಅನ್ನೋದಕ್ಕೆ ಇದು ಕಾಂಪಿಟೇಷನ್ ಅಲ್ಲ ಯುಕ್ತಿ. ಒಟ್ಟಿಗೆ ಕೆಲಸ ಮಾಡ್ತಾ ಇದೀವಿ, ಏನಾದ್ರೂ ಗೊತ್ತಾದ್ರೆ ಹೇಳು ನನಗೆ. ಒಂದ್ ನಿಮಿಷ ಛಾಯಾ, ಕಾಂಪಿಟೇಷನ್ ಅಲ್ಲ, ಬಟ್ ನೀನೇ ಗೆಲ್ಬೇಕು ಅಲ್ವಾ?